ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಒಂದು 10 ಎಗ್ನ ತೊಗೊಂಡ್ಬಿಟ್ಟು ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಬೇಯಿಸಿದ್ದೀನಿ, ನಂಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲೇ ಒಂದು ವಿಷಲ್ ಹಾಕಿ ಬೇಯಿಸಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆಗೆ ನಾವು ಸ್ವಲ್ಪ ಏನಾದರೂ ಸ್ಪೈಸಸ್ ಇರುತ್ತಲ್ಲ, ಬಿರಿಯಾನಿ ಎಲೆ ಮತ್ತು ಸೋಂಪು, ಚಕ್ಕೆ ಮತ್ತು ಚಕ್ರ ಮೊಗ್ಗು ಇದನ್ನೆಲ್ಲ ಹಾಕ್ಬಿಟ್ಟು, ಚಕ್ಕೆ ಮಸಾಲದ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಫ್ರೆಶ್ ಆಗಿದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೆ ನಾನು ಎಲ್ಲ ಸ್ಪೈಸಸ್ನೂ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಜಾಸ್ತಿ ಏನು ಸ್ಪೈಸಸ್ ಆ್ಯಡ್ ಮಾಡ್ತಾಯಿಲ್ಲ. ಇನ್ನು ಸ್ವಲ್ಪ ಮನೆಯಲ್ಲೇ ಮಾಡಿರೋಂತಹ ನಾನು ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ ಇಷ್ಟೇ ನಾನು ಆ್ಯಡ್ ಮಾಡ್ತಾಯಿರೋದು. ಯಾವುದೇ ಮಸಾಲೆನ ರುಬ್ಬಿ ಹಾಕ್ತಿಲ್ಲ ನಾನು. ಕೆಲವೊಬ್ಬರು ಮಸಾಲೆನ ರುಬ್ಬಿ ಹಾಕ್ತಾರೆ, ಬಟ್ ನಾನಿಲ್ಲಿ ಯಾವುದೇ ರೀತಿಯಾದ ಪೇಸ್ಟ್ ಮಸಾಲೆನ ರುಬ್ಬಿ ಹಾಕ್ತಾಯಿಲ್ಲ. ನಾನು ಪೇಸ್ಟ್ ಮಾಡಿರೋದಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೊಂದೇ ಅಷ್ಟೇ ಹಾಕಿರೋದು ನಾನು. ಆಮೇಲೆ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮೊಸರನ್ನ ಹಾಕಿದರೆ, ಸೂಪರಾಗಿ ಟೇಸ್ಟ್ ಬರುತ್ತೆ, ಸ್ವಲ್ಪ ಗ್ರೇವಿ ತಿಕ್ನೆಸ್ ಥರ ಬರುತ್ತೆ. ಆಮೇಲೆ ಇಲ್ಲಿ ಮೊಟ್ಟೆ ಎಲ್ಲ ಸುಲಿದು ಇಟ್ಕೊಂಡಿರೋಂತಹ ಎಗ್ನ ಹಾಕ್ಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾರೆ. ಕೆಲವೊಬ್ಬರು ಅದನ್ನು ಸಪ್ರೇಟಾಗಿ ಎಣ್ಣೆ ಮತ್ತು ಖಾರದ ಪುಡಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊತಾರೆ, ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಇದೇ ಮಸಾಲೆನ ಸ್ವಲ್ಪ ನೀಟಾಗಿ ಬೇಯಿಸ್ಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಆಮೇಲೆ ನಾನು ಮತ್ತೆ ಅದಕ್ಕೆ ಅಕ್ಕಿ ಎಷ್ಟು ತೊಗೊಂಡಿದ್ರೆ ಅದರ 2ರಷ್ಟು ನೀರನ್ನು ಮೊದಲೇ ಆಲ್ರೆಡಿ ಕುದಿಯೋಕ್ಕೆ ಇಟ್ಟಿದ್ದೆ, ಬಿಸಿ ನೀರನ್ನ ಇಟ್ಟಿದ್ದೆ. ಯಾಕಂದರೆ ಬಿಸಿ ನೀರು ಇಟ್ಟರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಅದೆಲ್ಲ ಬಿಸಿ ನೀರು ಹಾಕಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಆಲ್ರೆಡಿ ಅಕ್ಕಿನೂ ಅಷ್ಟೇ ಆಲ್ರೆಡಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಒಂದು 10 ನಿಮಿಷ. ಆಮೇಲೆ ಇದೆಲ್ಲ ನೀರೆಲ್ಲ ಕುದಿಯೋಕ್ಕೆ ಬಂದಮೇಲೆ ಅಕ್ಕಿನ ಅಕ್ಕಿ ತೊಳೆದಿದ್ನಲ್ಲ, ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ, ಅಕ್ಕಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಇವಾಗ ನಾವು ಇನ್ನೊಂದು ಸಲ ಉಪ್ಪನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ, ಸಪ್ಪೆ ಆಗಿದೆಯೋ ಇಲ್ಲ ಏನಾಗಿದೆಯೋ ಅಂತ ಚೆಕ್ ಮಾಡ್ಕೊಂಡು, ನಿಮಗೆ ಸಪ್ಪೆ ಆಗಿದ್ದರೆ ಇನ್ನೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ನನಗಿಲ್ಲಿ ಸ್ವಲ್ಪ ಸಪ್ಪೆ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀವು ಇದಕ್ಕೆ ಲಾಸ್ಟಿಗೆ ಒಂದು ನಿಂಬೆಹಣ್ಣು ಹಿಂಡ್ಕೋಬೇಕಾಗುತ್ತೆ. ಯಾಕಂದರೆ ಮೊಸರು ಮತ್ತು ನಿಂಬೆಹಣ್ಣು ಜಾಸ್ತಿ ದಪ್ಪದ ನಿಂಬೆಹಣ್ಣನ್ನು ಹಿಂಡ್ಕೊಬಾರ್ದು, ಸ್ವಲ್ಪ ಸಣ್ಣ ಗಾತ್ರದ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸಾಕು. ಯಾಕಂದರೆ ಮೊಸರು ಹಾಕಿರ್ತೀವಲ್ಲ, ಮೊಸರು, ಟೊಮೊಟೊ ಹಣ್ಣು ಎಲ್ಲ ಹಾಕಿದ್ರಿಂದ ಹುಳಿ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ಲಾಸ್ಟಿಗೆ ಒಂದು ಸಣ್ಣ ಗಾತ್ರದ ಒಂದು ನಿಂಬೆಹಣ್ಣು ನಾನು ಇಲ್ಲಿ ಹಿಂಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಒಂದು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ದಪ್ಪ ನಿಂಬೆಹಣ್ಣು ಆದರೆ ಒಂದು ಅರ್ಧ ಹಿಂಡ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ಆಮೇಲೆ ನೋಡಿ, ಇಲ್ಲಿ ಸ್ವಲ್ಪ ಎಲ್ಲ ಇದು ಕುದಿಬೇಕು ಚೆನ್ನಾಗಿ. ಕುದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವಿಲ್ಲಿ 2 ವಿಷಲ್ ಹೊಡೆಸಿದ್ರೆ ಸಾಕು, ಚೆನ್ನಾಗಿ ಸೂಪರಾಗಿರೋ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಮಸಾಲೆ ಮೇಲೆ ಆಗಲಿ ಕೆಳಗಲಿ ಆಗಲಿ ಆ ಥರ ಇರೋಲ್ಲ, ಎಲ್ಲ ಫುಲ್ ಅನ್ನಕ್ಕೆ ಫುಲ್ ಎಲ್ಲ ಹೊಂದ್ಕೊಂಡಿರುತ್ತೆ ಅಷ್ಟೇ. ಅದನ್ನು ನಾವು ಸ್ವಲ್ಪ ನೀಟಾಗಿ ಕೈ ಆಡಬೇಕಾಗುತ್ತೆ. ನೀಟಾಗಿ ಅದನ್ನು ಅನ್ನ ಎಲ್ಲ ಕೆಳಗೆ ಕೂತ್ಕೊಂಡಿರುತ್ತಲ್ವ, ಅದನ್ನು ನೀಟಾಗಿ ಒಂದು ಸ್ವಲ್ಪ ನೀಟಾಗಿ ಕೈ ಆಡಿಬಿಟ್ರೆ ಸಾಕು. ಜಾಸ್ತಿ ಈಗ ಮಸಾಲೆ ಎಲ್ಲ ಬಂದ ಮೇಲೆ ಕೂತ್ಕೊಂಡಿರೋದು, ಬರೀ ಅನ್ನ ಕೆಳಗೆ ಕೂತ್ಕೊಂಡ್ರೆ ಈ ಥರ ಏನೂ ಆಗೋಲ್ಲ ನೋಡಿ. ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಎಗ್ ಬಿರಿಯಾನಿ ಸಖತ್ತಾಗಿತ್ತು ಮಾತ್ರ. ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ. ಇದೇ ಥರ ನಮ್ಮ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ.